ನನ್ನ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಹೃತ್ಪೂರ್ವಕವಾದ ಸ್ವಾಗತ. ನಾನು ಇವತ್ತು ತುಮಕೂರು 2047 ನಂದಿನ 1000 ಎಪಿಸೋಡ್ ಆಗೋವರೆಗೂ ಅದರಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನಾನು ಮಾಡಿದ್ದೀನಿ. ಈಗ ಇದರಲ್ಲಿ ಪ್ರಸ್ತಾವನೆಯನ್ನು ಕೇಂದ್ರ ಸರ್ಕಾರಕ್ಕೆ ಯಾವ ಇಲಾಖೆ ಮುಖಾಂತರ ಕಳಿಸ್ಬೇಕು, ನನ್ನ ಅಭಿಪ್ರಾಯ ತುಮಕೂರು ಯೂನಿವರ್ಸಿಟಿ ಮುಖಾಂತರನೇ ಕಳಿಸ್ಬೇಕು ಅಂತಕ್ಕಂಥದ್ದಿದೆ. ಬಟ್ ರಾಜ್ಯ ಮಟ್ಟದ ಪ್ರಸ್ತಾವನೆ ಆಗಿ ತುಮಕೂರದೇನ ಪೈಲಟ್ ಪ್ರಾಜೆಕ್ಟ್ ತುಮಕೂರು ಯೂನಿವರ್ಸಿಟಿ ಕಳಿಸ್ಬಿಡೋದು, ಇಡೀ ಎಂಟೈರ್ ಸ್ಟೇಟ್ ಲೆವೆಲ್ಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಕಳಿಸ್ಬೇಕು ಅಂದ್ಕೊಂಡಿದ್ದೀನಿ ನಾನು. ಅವಾಗ ನಾವು ಏನು ಮಾಡಬೇಕು ಅಂತಕ್ಕಂಥದ್ದನ್ನು ಒಂದು ಐಡಿಯಾ, ನನ್ನ ಆಲೋಚನೆ ಇದೆ. ಇದು ನಾನು ಇಲಾಖೆ ಅಧಿಕಾರಿಗಳ ಜೊತೆಗೆ ಇದು ಚರ್ಚೆ ಮಾಡ್ತಾ ಇದ್ದೀನಿ. ನೋಡಿ, ಪ್ರತಿ ಒಂದು ಊರಲ್ಲೂ ಸಹ ಊರಿಗೊಂದು ಪುಸ್ತಕ, ಬಡಾವಣೆಗೊಂದು ಪುಸ್ತಕ ಅಥವಾ ವಿಷನ್ ಡಾಕ್ಯುಮೆಂಟ್ 2047 ಮಾಡ್ಬೇಕಾದ್ರೆ ಅಲ್ಲಿ ಒಂದು ವಿಷನ್ ಗ್ರೂಪ್ ರಚಿಸ್ತಾ ಇದ್ದೀವಿ, ಒಂದು ಪ್ರೆಷರ್ ಗ್ರೂಪ್ನೂ ರಚಿಸ್ತಾ ಇದ್ದೀವಿ. ವಿಷನ್ ಗ್ರೂಪ್ ಅಂದರೆ ಪ್ಲಾನ್ ಮಾಡೋದವರು, ಎಕ್ಸ್ಪರ್ಟ್ಗಳು, ಬುದ್ಧಿವಂತಗಳು, ಅಲ್ಲಿರೋ ಲೋಕಲ್ನವರು, ಅವ್ರು ಗ್ರಾಮ ಪಂಚಾಯತ್ ಮೆಂಬರು, ಸೋತನು, ಗೆದ್ದನು, ಲೈನ್ ಮ್ಯಾನು, ಅವ್ನು ವಾಟರ್ ಮ್ಯಾನು, PDO, ಈ ಥರದವರೆಲ್ಲ ಸೇರ್ಕೊಂಡು ಒಂದು ವಿಷನ್ ಮಾಡ್ತಾರೆ. ವಿಷನ್ ಗ್ರೂಪ್ ಅದು ಇಂಪ್ಲಿಮೆಂಟ್ ಏನೇನು ಆಗಬೇಕು ಅಂತಕ್ಕಂಥದ್ದನ್ನು ಮಾಡೋಕ್ಕೆ. ಪ್ರೆಷರ್ ಗ್ರೂಪ್ ಅಂದ್ರೆ ಅದು ಹಿಂದೆ ಬಿದ್ದು ಇಂಪ್ಲಿಮೆಂಟ್ ಮಾಡೋದು. ಬರೀ ರಿಪೋರ್ಟ್ ಮಾಡಿಬಿಟ್ಟು ಅಲ್ಲಿ ಇಟ್ಬಿಟ್ರೆ ಯಾರು ಧೂಳು ತಿಂದು ಹೋಗುತ್ತೆ. ಅಲ್ಲಿ ಯಾರೋ ಒಬ್ಬ ಬೆದ್ದೇಳ್ಬೇಕು, ಅವನು ಇದು ಯಾಕೆ ಆಗಿಲ್ಲ, ಇದು ಈ ಎಲೆಕ್ಟ್ರಿಸಿಟಿ ಇಲಾಖೆ ಆಗಬೇಕು, ಅವ್ನಿಂದ ಹೋಗ್ಬೇಕು, ಇವ್ನಿಂದ ಹೋಗ್ಬೇಕು, ಹಿಂಗೆ ಒಬ್ಬೊಬ್ಬನೊಂದು ಹಂಚ್ಕೊಂಡು ಅವ್ರು ಹಿಂದೆ ಬಿಟ್ಬಿಡ್ಬೇಕು 2047 ತಕ್ಕ. ಯಾರೋ ಒಬ್ಬಿಲ್ಲ ಅಂದರೆ ಆ ಊರಲ್ಲಿ ಆ ಯೋಜನೆ ಆಗಲ್ಲ, ನನ್ನ ಅಭಿಪ್ರಾಯ. ಸರ್ಕಾರದಲ್ಲೂ ಅಷ್ಟೇ, ಕೇಂದ್ರದಲ್ಲೂ ಅಷ್ಟೇ. ಯಾರೋ ಒಬ್ಬ MP ನೋ, ಒಬ್ಬ MLA ನೋ, ಒಬ್ಬ ಅಧಿಕಾರಿನೋ ಇಂಟ್ರೆಸ್ಟ್ ಬಿದ್ದರೆ ಗೌರ್ಮೆಂಟ್ ಆಫ್ ಇಂಡಿಯಾನೇ ಒಂದು ಕೆಲವು ಪ್ರಾಜೆಕ್ಟ್ ಮಾತ್ರ ಅವ್ರವ್ರು ಬರ್ತವೆ, ಇನ್ನು ಉಳಿದವೆಲ್ಲ ಹಂಗೆ ಬರೋಲ್ಲ. ಪ್ರೆಷರ್ ಇದ್ದೇ ಇರುತ್ತೆ. ಬಟ್ ಎಲ್ಲವಕ್ಕೂ ನಮಗೆ ಗೊತ್ತಿರಲ್ಲ, ಎಲ್ಲ ತಪ್ಪೆ ಬಿಡ್ಕೊಂಬರಲ್ಲ, ನಾನು ಇದು ಮಾಡಿದೆ ಅಂತ. ಕೆಲವ್ರು ನಾವು ಮಾಡಿದೆ ಅಂತ ಮಾಡಿದಿರು ಹೊಡಿತಾ ಇರ್ತಾರೆ ಅವರು. ಅದು ಅಂತ ಅದಾಗತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಅದಾಗ್ತಾ ಇರುತ್ತೆ. ಈ ಪ್ರಪೋಸಲ್ ಕಳಿಸ್ಬೇಕಾದ್ರೆ ವಿಶ್ವವಿದ್ಯಾಲಯ ಹೈಯರ್ ಎಜುಕೇಷನಲ್ಲೂ ಕಳಿಸ್ಬೋದು. ಆಮೇಲೆ BMC ಫಾರೆಸ್ಟ್ ಇಲಾಖೆ, ಬಯೋಡೈವರ್ಸಿಟಿ ಮ್ಯಾನೇಜ್ಮೆಂಟ್ ಕಮಿಟಿ ಇದೆಯಲ್ಲ, ವಂಡರ್ಫುಲ್ ರೀ ಅದು ಗೈಡ್ಲೈನ್ಸ್ ಮಾಡಿರ್ತಕ್ಕಂಥದ್ದು. ಈಗಾಗಲೇ ನಾಲೆಜಬಲ್ ಪರ್ಸನ್ ಆ ಊರಾಗಿರೋದನ್ನು ಮಾಡಿ ಅಂತ ಹೇಳ್ತಾನೆ ಅವ್ನು BMC ಒಳಗೆ. ಆ ಎಕ್ಸ್ಟೆನ್ಷನ್ ಇರೋ ನಾಲೆಜಬಲ್ ಪರ್ಸನ್ ಮಾಡಿ ಅಂತ ಹೇಳ್ತಾನೆ. ಅಲ್ಲಿ ನಾಟಿ ವೈದ್ಯರಿದ್ರೆ ಮಾಡಿ ಅಂತಾನೆ, ಅಲ್ಲಿ ಪಾರಂಪರಿಕ ವೈದ್ಯರಿದ್ರೆ ಗುರುತಿಸಿ ಅಂತಾನೆ, ಅಲ್ಲಿ ಹಕ್ಕಿಂಬ್ರಿದ್ರೆ ಅವ್ರನ್ನ ಗುರುತಿಸಿ ಅಂತಾರೆ, ಅಲ್ಲಿರ್ತಕ್ಕಂಥ ಗಿಡಗಳೇನು, ಔಷಧಿ ಗಿಡಗಳೇನು ಐಡೆಂಟಿಟಿ ಮಾಡಿ ಅಂತಾನೆ. ಅಲ್ಲಿ ಕುಂತ್ಕೊಂಡು ಚರ್ಚೆ ಮಾಡಿ ರೆವಿನ್ಯೂ ಜನರೇಟ್ ಮಾಡಿ. ನೀವು ಈ ಸಮಿತಿ ನಡಿಬೇಕಾದ್ರೆ ರೆವಿನ್ಯೂ ಹೆಂಗ್ ಜನರೇಟ್ ಮಾಡಬೇಕು ಅಂತಲೂ ಒಂದು ಐಡಿಯಾ ಕೊಟ್ಟಿದ್ದಾರೆ. ಕಮಿಟಿ ಮಾಡಕ್ಕೆ ಒಂದು ₹1,00,000 ಕೇಂದ್ರ ಸರ್ಕಾರ ಕೊಟ್ಟಿದೆ. ಆ PBR, ಪೀಪಲ್ ಬಯೋಡೈವರ್ಸಿಟಿ ರಿಜಿಸ್ಟರ್ ಮಾಡಿ ಅಂತ ಬರೆಯೋಕ್ಕೆ ಅದಕ್ಕೂ ಒಂದು 25,000 50,000 ದುಡ್ಡು ಕೊಟ್ಟವ್ರೆ. ದುಡ್ಡು ಕೊಟ್ಟರು ಇವ್ರು ಅರ್ಧ ಬರ್ದ ಬೇರೆ ಯಾರೋ ಪ್ರೊಫೆಸರ್ಗಳು ಮೇಸ್ಟ್ಗಳಿಗೆ ಕೊಟ್ಟವ್ರೆ, ಕೆಲವು ಸಬ್ಮಿಟೇ ಮಾಡಿಲ್ಲ. ಈಗ ಗೊತ್ತಿಲ್ಲ ಮಾಹಿತಿ ಇಲ್ಲ ಅಂತ ಬರ್ದವ್ರು ಕೆಲವು. ನಾನು ನಮ್ಮ ಜಿಲ್ಲೆಯೊಳಗೆ ನೋಡಿದ್ದೀನಿ. ಬರೀಬಾರ್ದಂಗೆ ಮಾಹಿತಿ ಇರುತ್ತೆ, ಅಲ್ಲೋಗಿ ಕುಂತ್ಕೊಂಡು ವರ್ಕ್ ಮಾಡಬೇಕಾದ. ಈಗ ಅಲ್ಲಿ ಆಲ್ರೆಡಿ ಅಲ್ಲಿ ದುಡ್ಡು ಕೊಟ್ಟಿರುವಾಗ, ಇಷ್ಟು ದುಡ್ಡು ಅಂತ ಅಲ್ಲಿ ಕಮಿಟಿ ಒಳಗಿರುವಾಗ, ಅರ್ಬನ್ ಲೋಕಲ್ ಬಾಡಿ ಒಳಗೆ ಕಮಿಷನರ್ಗಳು, ಚೀಫ್ ಆಫೀಸರ್ಗಳೇ ಮೆಂಬರ್ ಸೆಕ್ರೆಟರಿ ಇರ್ತಾರೆ, PDO ಅಲ್ಲಿ ಮೆಂಬರ್ ಸೆಕ್ರೆಟರಿಗಳು ಇರ್ತಾರೆ. ಆ ಕಮಿಟಿ ವ್ಯಾಪ್ತಿಗೆ ಇತ್ತಂದರೆ ಫೈನಾನ್ಸ್ ಜನರೇಟ್ ಮಾಡ್ಕೊಳಕ್ಕೂ, ದುಡ್ಡು ಜನರೇಟ್ ಮಾಡೋಕ್ಕೂ ಈಗ ಗೈಡ್ಲೈನ್ಸ್ ಅಲ್ಲಿದೆ. ಅವ್ರ ಮುಖಾಂತರ ಮಾಡೋದು ಒಳ್ಳೇದಾಗುತ್ತೆ. ಅದರಿಂದ ಆ ಫಾರೆಸ್ಟ್ ಇಲಾಖೆ ಜೊತೆಲಿ ಪ್ರಸ್ತಾವನೆ ನ್ಯಾಷನಲ್ ರಿಮೋಟ್ ಸೆನ್ಸಿಂಗ್ ರಿಸರ್ಚ್ ಫೌಂಡೇಶನ್, ನ್ಯಾಷನಲ್ ರಿಸರ್ಚ್ ಫೌಂಡೇಶನ್ಗೆ ಕಳಿಸ್ಬೇಕು ಅಂತಲೂ ನಂದು ಆಲೋಚನೆ ಇದೆ. ನಾನು ನಮ್ಮ ಅರಣ್ಯ ಖಾತೆ ಸಚಿವರಾಗಿರ್ತಕ್ಕಂಥ ಪ್ರಕಾಶ್ ಖಂಡ್ರೆ ಅವರ PS ರವಿ ಅಂತ ಇದ್ದಾರೆ, ಭಾಳ ಜೆಂಟ್ಲ್ಮನ್ ಅವರು. ನಮ್ಮ ಯಡಿಯೂರಪ್ಪನವ್ರತಲೂ ಇದ್ರು ಹಿಂದೆ, ನಮ್ಮ ನಾಗೇಶ್ ಅವ್ರತಲೂ PS ಆಗಿದ್ರು. ನಾನು ಗ್ರಾಮವನ್ನು ಕಾನ್ಸೆಪ್ಟ್ ಕೊಟ್ಟನೆ, ನಾನು ಅವರು ಕುಂತ್ಕೊಂಡು ಪಕ್ಕ ಮಾಡಿ ಯಾರು ಮಾಡಿ ಗ್ರಾಮವನ್ನು ನಾ ಮಾಡಿದೆ ಅಂತ ಕುಚ್ಕೊಂತಾವ್ರೆ. ಹುಟ್ಟಿದ್ದೆ ನಮ್ಮ ಮನೆಯಿಂದ, ಇದೇ ಮನೆಯಿಂದ. ಅದನ್ನು ಬಸವರಾಜ್ ಅವ್ರ ಪತ್ರದಿಂದ ಬರ್ಸೋದ್ವಿ. ಆಮೇಲೆ ನಾನು ವಿಷನ್ ಡಾಕ್ಯುಮೆಂಟಲ್ಲಿ ಅದು ಪ್ರಿಂಟು ಮಾಡಿಸಿದ್ವಿ. ಬಸವರಾಜ್ ಅವರು ಯಡಿಯೂರಪ್ಪನವ್ರಿಗೆ ಬರೆದು ಬಡ್ಜೆಟಲ್ಲಿ ಇಟ್ಬಿಟ್ರು. ರವಿ ನಾವು ಕುಂತ್ಕೊಂಡೇ ಪಾಯಿಂಟ್ಸ್ಗಳು ಮಾಡಿದ್ವಿ ಅವ್ರ ಆಫೀಸಲ್ಲಿ. ನಮ್ಮ ಮೋಹನ್ ಅಂತ ಅವ್ರ ಜೊತೆಲಿ ಭಾಳ ಒಂದು ಟೀಮ್ ಇದೆ, ವೆರಿ ಗುಡ್ ಟೀಮ್ ಇದೆ, ಅಲ್ಲಿ ಕುಂತ್ಕೊಂಡು. ಆಮೇಲೆ ಆ ಇಲಾಖೆಯಿಂದ ಕಳಿಸ್ಬೇಕಾ, ಈಗಾಗಲೇ ಚರ್ಚೆ ಮಾಡಿ ಬಂದಿದ್ದೀನಿ, ಯಾಕೆಂದ್ರೆ ಆಲ್ರೆಡಿ ಇರೋದ್ರಿಂದ. ನೆಕ್ಸ್ಟು IT-BT ಇಲಾಖೆಯಿಂದ, ಯಾಕೆ ಕೇಂದ್ರ ಸರ್ಕಾರದಲ್ಲಿ ಅದು ಮಿನಿಸ್ಟ್ರಿ ಆಫ್ ಇನ್ಫಾರ್ಮೇಷನ್ ಟೆಕ್ನಾಲಜಿಲಿದೆ, ಅಲ್ಲಿಂದ ಅವ್ರು ಕಳಿಸ್ಬೇಕಾ, ಪ್ಲಾನಿಂಗ್ ಡಿಪಾರ್ಟ್ಮೆಂಟಿಂದ ಕಳಿಸ್ಬೇಕಾ. ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ರೋಲು ಜಾಸ್ತಿ ಇದೆ. ಆಮೇಲೆ ದಿಶಾ ಕಮಿಟಿ ಮೆಂಬರ್ ಸೆಕ್ರೆಟರಿ ಬೇರೆ ಅವರು ಇರ್ತಾರೆ. ಆಮೇಲೆ ನ್ಯಾಷನಲ್ ಟೂರಿಸಂ ಯೂತ್ ಕ್ಲಬ್ ಇರೋದ್ರಿಂದ ಟೂರಿಸಂ ಇಲಾಖೆಯಿಂದ ಕಳಿಸ್ಬೇಕಾ, ಅಥವಾ RDPR ಇಂದ ಕಳಿಸ್ಬೇಕಾ, ಅಥವಾ ಪೌರಾಡಳಿತ ಇಲಾಖೆ, ನಗರಾಡಳಿತ ಇಲಾಖೆ ಇದೆ. ಇವೆಲ್ಲ 9 ಇಲಾಖೆಗಳನ್ನು ನಾವು ಒಟ್ಟಿಗೆ ಸೇರಿಸಿ ಯಾರು ಲೀಡ್ ತಗೋಬೇಕು ನಮ್ಮ ಕರ್ನಾಟಕದಲ್ಲಿ. ಯಾಕೆಂದ್ರೆ ಯಾರು ಬೇಕಾದ್ರೂ ತಗೋಬೋದು, ಯಾಕೆ ಚೀಫ್ ಮಿನಿಸ್ಟರ್ ಡಿಸ್ಕ್ರಿಪ್ಷನ್ ಪವರ್ ಇದೆ, ಅದು ಇವ್ರು ತಗೋಬೇಕು. ಹಿಂಗೆ ಪ್ರಪೋಸಲ್ ಕಳಿಸಿ ಅಂತಕ್ಕಂಥದ್ದಕ್ಕೆ ಕಳಿಸೋದಕ್ಕೆ ನಾನೀಗ ಯೂನಿವರ್ಸಿಟಿ ಜೊತೆಲೂ ಮಾತಾಡ್ತಾ ಇದ್ದೀನಿ, ಎಲ್ಲ ಇಲಾಖೆ ಅಧಿಕಾರಿಗಳ ಜೊತೆಲೂ ಮಾತಾಡ್ತೀನಿ. ನಾನು ಇನ್ನು ಹೋಗಿ ಯಾರ ಮಾತಾಡಿ ಬಂದೆ ಅನ್ನೋದು ಒಂದೊಂದು ಎಪಿಸೋಡ್ ಆಗುತ್ತೆ ಇನ್ನು ಮುಂದೆ. ಒಂದ್ಸರಿ ನಾನು ಬೆಂಗಳೂರಿಗೆ ಹೋದ್ರೆ ಯಾರ ಜೊತೆ ಮಾತಾಡಿದ್ವಿ, ಡೆಲ್ಲಿಗೆ ಹೋದ್ರೆ ಯಾರ ಜೊತೆ ಮಾತಾಡಿದ್ವಿ. ಯಾಕೆಂದ್ರೆ ಇದು ಒಂದು ದಿವಸದ ಬದುಕಲ್ಲ. 2047 ಮಾಡೋದು ಅಷ್ಟು ಈಸಿ ಅಲ್ಲ. 16 ಇಲಾಖೆಗಳು, 106 ಇಲಾಖೆಗಳು, 50-60 ಇಲಾಖೆಗಳು ಬರ್ತವೆ. ಒಂದೊಂದು 106 ಪಾರ್ಟಿಗಳು, ಒಬ್ಬೊಬ್ಬ ಮೈಂಡ್ ಒಂದೊಂದು ಥರ.
ಇವ್ನು ಯಾರೋ ಕುಂದ್ರಳ್ಳಿ ರಮೇಶ್ ಇಲ್ಲಿ ಬಂದು ಅವ್ನು ಯಾಕೆ ಕೇಳ್ಬೇಕು ನಾನು ಅಂತಾರೆ, ಅವ್ನು ಬಸವರಾಜ್ ಇದ್ದಾರೆ ಕಣೆ ಅವ್ನು ಬ್ರ್ಯಾಂಡು ಅಂತಾರೆ, ಇವ್ರು ಇಲ್ಲ ಕಣೆ ಅವ್ನು ಎಲ್ಲ ನಾನ್ ಪೊಲಿಟಿಕಲ್ ಆಗಿ ವರ್ಕ್ ಮಾಡ್ತಾ ಅವ್ನು ಕಣೆ ಅಂತಾನೆ, ಅವ್ನು ಲಿಂಗಾಯ್ತು. ಹಿಂಗೆ ಒಂದೊಂದಲ್ಲ ವಿಚಿತ್ರಗಳು ಇವನ್ನೆಲ್ಲ ನಾವು ಫೇಸ್ ಮಾಡಿ ಅವರಿಗೆಲ್ಲ ಬಣ್ಣ ಹಚ್ಕೊಂಬರ್ಬೇಕಾತ. ಹಂಗಲ್ಲ ಸರ್, ಇದು ಹಿಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಈ ಕೆಲಸ ಮಾಡೋಕ್ಕಾಗೆ ಈ ಪ್ರಸ್ತಾವನೆ ಕಳಿಸೋದು ಒಂದು ವೆರಿ ಗುಡ್ ಡಿಸಿಷನ್ ತಗೋಬೇಕಾಗತ್ತೆ. ನಾನು ಮುಖ್ಯಮಂತ್ರಿಗಳ ಜೊತೆಲಿ, DCM ಜೊತೆಯಲ್ಲಿ, ಸಂಬಂಧಪಟ್ಟ ಮಿನಿಸ್ಟ್ರುಗಳ ಜೊತೆಲಿ ಎಲ್ಲ ಇದಕ್ಕೆ ಮಾತಾಡಿ ಎಲ್ಲ MP ಗಳ ಕಡೆಗೂ ಪ್ರಧಾನಿಯವ್ರಿಗೆ ಪತ್ರ ಬರೆಸಿ ಈ ಕಾನ್ಸೆಪ್ಟ್ ಕೊಟ್ಟು ಮಾಡಬೇಕು ಅಂತಕ್ಕಂಥದ್ದು ಒಂದು ಆಲೋಚನೆ ಇದೆ. ಅಂದರೆ ಈ ಪ್ರಸ್ತಾವನೆ ಯಾಕೆ ಮಾಡಬೇಕು, ಏನು ಮಾಡಬೇಕು ಅಂತ ನಿಮಗೆ ನಾಲೆಡ್ಜ್ ಇದ್ದರೆ, ನಾನು ಬುಕ್ಕಲ್ಲೇ ಹೇಳಿದ್ದೀನಪ್ಪ, ನಂಬರ್ 1 ಕರ್ನಾಟಕ ಜ್ಞಾನ ದಾನ ಮಾಡಿ. ನಿಮ್ಮ ಐಡಿಯಾ ಕೊಡಿ, ಇದು ಹಿಂಗೆ ಮಾಡ್ಬೋದು, ಹೀಗೆ ಮಾಡ್ಬೋದು. ಕೇಂದ್ರ ಸರ್ಕಾರದಲ್ಲಿ ಇರಲಿದೆ, ಕೇಂದ್ರ ಸರ್ಕಾರದಲ್ಲಿ ಮಾತಾಡ್ಬಿಟ್ಟೇ ಬರ್ತೀನಿ. ಯಾಕೆಂದ್ರೆ ಅವ್ರು 1 ಲಕ್ಷ ಕೋಟಿ ದುಡ್ಡು ಇಟ್ಟಿರುವಾಗ ಇದು ಒಂದು ವೆರಿ ಇಂಪಾರ್ಟೆಂಟ್. ಇದು ಒಂದು ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ದೇ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟು. 2047ಗೆ ಪ್ರಧಾನಮಂತ್ರಿಯವರು ಇದನ್ನು ತಗೊಂಡು ಇಡೀ ಆಲ್ ಓವರ್ ಪ್ರಪಂಚದಲ್ಲಿ 735 ಜಿಲ್ಲೆಗೂ ಮಾಡ್ಬೇಕು ಅವರು. ಆ ಥರ ನನ್ನ ಕಾನ್ಸೆಪ್ಟ್ ಹೋಗ್ಬೇಕು ಅಂತ ನನ್ನ ಆಸೆ ಇದೆ. ಅದಕ್ಕೆ ಇದ್ರ ಬಗ್ಗೆ ಆಸಕ್ತರು ನಮ್ಗೆ ಐಡಿಯಾ ಕೊಡಿ ಅಂತೇಳಿ ಇದುವರೆಗೂ ನನ್ನ ಯೂಟ್ಯೂಬ್ ವೀಕ್ಷಣೆ ಮಾಡ್ತಕ್ಕಂಥ ಎಲ್ಲ ವೀಕ್ಷಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಬೆಲ್ ಬಟನ್ ಒತ್ತಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಕೇಳಿ ಅಂತ ಹೇಳಿ ಮತ್ತೊಮ್ಮೆ ತಮಗೆ ಧನ್ಯವಾದಗಳನ್ನು ಅರ್ಪಿಸಿ ನಾನು ಈ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಶಕ್ತಿಪೀಠ.